ಇನ್ನು ಮಗ ಮನೋರಂಜನ್ ಸದ್ಯದಲ್ಲೇ ಬೆಳ್ಳಿತೆರೆಯತ್ತ ತೆರೆದುಕೊಳ್ಳಲಿರುವ ಫ್ಯೂಚರ್ ಕ್ರೇಜಿ ಸ್ಟಾರ್. ಆದರೆ ಎಲ್ಲಿಯೂ ಆತನಲ್ಲಿ ರವಿಚಂದ್ರನಿಸಂ ಕಾಣಿಸಬಾರದು ಅನ್ನೋದು ತಂದೆಯಾಗಿ ಪೋಷಕನಾಗಿ ರವಿಚಂದ್ರನ್ ಅವರ ಕನ್ಸರ್ನ್ ಮತ್ತು ಕನಸು. ಮನೋರಂಜನ್ ಅವನು ಟ್ರೈನಿಂಗ್ ಎಲ್ಲ ಮುಗಿಸಾಯ್ತು, ಈಗ ಡ್ಯಾನ್ಸ್ ಕಲ್ತಾಯಿತು, ಫೈಟ್ ಕಲ್ತಾಯಿತು, ಆದಷ್ಟು ಕಲರಿ ಫೈಟ್ಸು ಎಲ್ಲ ಕಡೆ ಸ್ವಲ್ಪ ಟ್ರೈನಿಂಗ್ ಆಗೋಯ್ತು. ಬಟ್ ಈಗ ಅವನು ಆ್ಯಕ್ಟ್ ಮಾಡೋಕ್ಕೆ ರೆಡಿ ಇದ್ದಾನೆ. ಬಟ್ ಅದಕ್ಕೆ ಮುಂಚೆ ಅವನು ಕ್ರೇಜಿ ಸ್ಟಾರ್ ಸಿನಿಮಾಗೂ ಮಂಜಿನಾನಿಗೆ ಫಿನಿಶಿಂಗು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದಾನೆ. ಸೊ ಅದನ್ನು ಕೆಲಸ ಮಾಡಿ ಸ್ವಲ್ಪ ಟೆಕ್ನಿಕ್ ಸೈಡು ಸ್ವಲ್ಪ ಗಮನ ಬಂದು ಸ್ವಲ್ಪ ಅದ್ರ ವಿಷಯಗಳು ಗೊತ್ತಾಗ್ಬಿಟ್ರೆ ನಾಳೆ ಆ್ಯಕ್ಟ್ ಮಾಡೋದು ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅವನೇ ಇನ್ನೊಂದು 6 ತಿಂಗಳು ಟೈಮ್ ತೊಗೊಂಡಿದ್ದಾನೆ. ಒನ್ಸ್ ಮಂಜಿನಾನಿ ಕ್ರೇಜಿ ಸ್ಟಾರ್ ಮುಗೀತಿದ್ದಂಗೆ ನನ್ನ ಮಗ ಡೆಫಿನೆಟಾಗಿ ಇನ್ನೊಬ್ಬ ಕ್ರೇಜಿ ಸ್ಟಾರಾಗಿ ಬಂದು ನಿಲ್ಲಿಸ್ತಾನೆ. ಮನುಗೆ ಆ್ಯಕ್ಚುಲಿ ಈಸ್ ಅ ವೆರಿ ಕಮಿಟೆಡ್ ಫೆಲೋ. ತುಂಬ ಹಸಿವಿರುವಂಥ ಒಬ್ಬ ಪ್ರತಿಭಾನ್ವಿತ ನಟ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇನ್ನೂ ನಟನೆನ ಶುರು ಮಾಡಿಲ್ಲ. ತುಂಬ ಇಂಟ್ರೆಸ್ಟ್ ಇರುವಂಥ, ನಾನೇನಾದರೂ ಸಾಧನೆ ಮಾಡಬೇಕು ಅಂತ ಇರುವಂಥ ಹುಡುಗ. ತನ್ನ ಮಗ ಎಲ್ಲರಂತೆ ಒಬ್ಬನಾಗಿ ನಟನೆಯ ಕೋರ್ಸ್ ಕಲೀಲಿ ಅನ್ನೋ ಕಾರಣಕ್ಕೆ ಅವನನ್ನ ಅಭಿನಯ ತರಂಗ ಅನ್ನೋ ರಂಗ ಶಿಕ್ಷಣ ಕೇಂದ್ರಕ್ಕೆ ಸ್ವತಃ ತಾವೇ ಹೋಗಿ ಸೇರಿಸ್ತಾರೆ. ಅಲ್ಲಿನ ಕಲಿಕೆಯಿಂದ ಮಗ ಪ್ರಬುದ್ಧ ನಟನಾಗ್ಲಿ ಅನ್ನೋದು ಒಬ್ಬ ಅಪ್ಪನಾಗಿ ಅವರ ಆಶಯ. ಅಪ್ಪನ ಬಗ್ಗೆ ಸಿಕ್ಕಾಪಟ್ಟೆ ಗೌರವ ಮತ್ತು ಭಯ ಎರಡೂ ಇದೆ ನನಗೆ. ನಾನು ಯಾವುದೋ ಒಂದು ಸಣ್ಣ ಇಂಪ್ರವೈಸೇಷನ್ ಕೊಟ್ಟು ಆ ಇಂಪ್ರವೈಸೇಷನಲ್ಲಿ ಅಪ್ಪನ ಜೊತೆ ಜಗಳ ಆಡುವಂಥ ಒಂದು ಕೊಟ್ಟಿದ್ದೆ ಒಂದು ಸರ್ತಿ ಫಸ್ಟಲ್ಲಿ. ಆವಾಗ ಅವನು ಏನೋ ಒಂದು ವಿಷಯ ಬಂದಾಗ ಜಗಳ ಆಡೋಕ್ಕೆ ಆಗ್ತಿರ್ಲಿಲ್ಲ ಅವನಿಗೆ. ನಾನು ಕೇಳಿದೆ, ಯಾಕೋ ಜಗಳ ಆಡ್ತಾ ಇಲ್ಲ, ಜಗಳ ಆಡ್ಬೇಕು ನೀನು ಅಂದರೆ, ಅಪ್ಪನ ಜೊತೆ ಹೇಗೆ ಜಗಳ ಆಡೋದು, ನೀನು ಆಡಬೇಕು, ನಿಮ್ಮಪ್ಪನ ಜೊತೆ ಆಡ್ತಿಲ್ವಲ್ಲ ನೀನು ಮನೋರಂಜನಾಗಿ ಇಲ್ಲಿ ಇಲ್ಲ, ನೀನು ಒಬ್ಬ ಕ್ಯಾರೆಕ್ಟರ್ ಆಗಿರೋದ್ರಿಂದ ನೀನು ಮಾಡಬೇಕು ಅಂದ ಮೇಲೆ ಅವನು ಮಾಡೋಕ್ಕೆ ಶುರು ಮಾಡ್ದ. ಅವನಿಗೆ ಅವ್ರ ಅಪ್ಪನ ಬಗ್ಗೆ ಎಷ್ಟು ಗೌರವ ಭಯ ಇದೆ ಅಂದರೆ ಒಂದೊಂದ್ಸರ್ತಿ ಎಲ್ಲ ರೇಗಿಸ್ತಾ ಇದ್ರು. ಅವ್ರ ಅಪ್ಪನ ಫೋನ್ ಬಂದರೆ ಎದ್ದು ನಿಂತ್ಕೊಂಡು ಮಾತಾಡ್ತಾ ಇದ್ದ. ಇಂಥದ್ದೊಂದು ಶಾಲೆಯಲ್ಲಿ ರವಿಚಂದ್ರನ್ ಅವರ ಮಗ ಓದಿದ್ದಾರೆ, ನಟನೆ ಕಲ್ತಿದ್ದಾರೆ, ನಾಟಕದಲ್ಲಿ ಅಭಿನಯಿಸಿದ್ದಾನೆ ಅಂದಮೇಲೆ ಆಟೋಮ್ಯಾಟಿಕ್ ಆಗಿ ಆ ನಾಟಕ ಯಾವುದು, ಅದರಲ್ಲಿ ಮನೋರಂಜನ್ ಹೇಗೆ ನಟಿಸಿರ್ಬೋದು ಅನ್ನೋ ಕುತೂಹಲ ಸಹಜ. ಅಷ್ಟೊಂದು ಅರ್ಜೆಂಟಾ? ಹೌದಾ ಬೇಟ, ಕರಿಯೋ. ಹಾಯ್ ಸೈಲು, ಬಾ ಒಂದು ಕಾಲೇಜಿನ ನಿಮಿಷ ಮಾತಾಡ. ಈಗ ನಂಗೆ ಅದಕ್ಕೆಲ್ಲ ಬಿಡುವೇ ಇಲ್ಲ. ಏನಾಯ್ತು ಇಲ್ಲ ಮನಸ್ಸು ಮಾಡಿದ್ರೆ ಬಿಡು ಆಗುತ್ತೆ. ಇಲ್ಲ, ಕಾಲೇಜ್ ಕಡೆ ಬರಕ್ ನಂಗೆ ಟೈಮ್ ಇಲ್ಲ. ಪರವಾಗಿಲ್ಲ ಬಿಡು. ಅಂದು ಪ್ರೇಮಲೋಕದಲ್ಲಿ ರವಿಚಂದ್ರನ್ ಜೂಹಿ ಚಾವ್ಲಾಗ್ ಪ್ರಪೋಸ್ ಮಾಡಿರೋ ದೃಶ್ಯಕ್ಕೂ ಅದೇ ಕ್ರೇಜಿ ಸ್ಟಾರ್ ಮಗ ನಾಟಕವೊಂದರಲ್ಲಿ ಹುಡುಗಿ ಪ್ರಪೋಸ್ ಮಾಡ್ತಿರೋ ದೃಶ್ಯಕ್ಕೂ ಏನಾದ್ರೂ ಸಾಮ್ಯತೆ ಇದೆ ಅಂತ ನಿಮ್ಗನ್ಸಿದ್ರೆ ನಾವು ಧನ್ಯ. ಮೊದಲಿಗೆ ಇಲ್ಲಿ ಬಂದಾಗ ಅವನಿಗೆ ನಾಟಕದ ಬಗ್ಗೆ ಕಲ್ಪನೆನೇ ಇರಲಿಲ್ಲ. ಅವನು ಸಿನಿಮಾ ನಟನೆ ಕಲಿಬೇಕು ಅಂತ ಬಂದ. ಆಮೇಲೆ ನಾನು ಹೇಳಿದ ಸುಮಾರು ವಿಷಯಗಳು ಮತ್ತು ರಂಗಭೂಮಿ ಅನ್ನೋದು ಒಂದು ಫೌಂಡೇಶನ್, ಅದರ ಮೇಲೇ ನಾವು ಎಷ್ಟು ದೊಡ್ಡ ಬಿಲ್ಡಿಂಗ್ ಬೇಕಾದ್ರೆ ಕಟ್ಬೋದು, ಅದೇ ಇಲ್ಲದೆ ಇದ್ದರೆ ಬಹಳ ಕಷ್ಟ ಅಂತ ಹೇಳಿದಾಗ ಹಾಗಾದರೆ ನಾನು ನಾಟಕ ಮಾಡಬೇಕು ಅಂತಂದ. ಸುಮಾರು 3-4 ನಾಟಕಗಳು ಮಾಡಿದ್ದಾನೆ. ಅದರಲ್ಲಿ ಇನ್ನೂ ಒಂದಂದರೆ ಬೀದಿ ನಾಟಕ ಸಹ ಮಾಡಿದ್ದಾನೆ. ಬೀದಿ ನಾಟಕ ಅನ್ನುವ ಹಿಂಜರಿಕೆ, ಅಯ್ಯೋ ಬೀದಿಲಿ ಹೇಗಪ್ಪ ನಾಟಕ ಮಾಡಲಿ, ನಾನು ಸ್ಟಾರ್ ಮಗ, ಅದೆಲ್ಲ ಇಲ್ಲದೆ ಬೀದಿಯಲ್ಲಿ ಕೂತ್ಕೊಳ್ಳೋದು ಹೇಳೋದು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲವನ್ನು ಮಾಡಿದ್ದಾನೆ. ಮತ್ತು ಅದರಿಂದ ಬೀದಿ ನಾಟಕದ ಬಗ್ಗೆ ಅವನಿಗೆ ಆಸಕ್ತಿ ಬಂತು. ಬೀದಿ ನಾಟಕದಲ್ಲಿ ಮಾಡಿದ್ರಿಂದ ಅವನ ಅನೇಕ ಮುಜುಗರಗಳು ಹೋಯಿತು ಅಂತ ನನಗನ್ಸುತ್ತೆ. ಹೀಗೆ ರವಿಚಂದ್ರನ್ ಮಗ ಮನೋರಂಜನ್ ಒಬ್ಬ ಪ್ರಬುದ್ಧ ನಟನಾಗುವ ವಿಚಾರದಲ್ಲಿ ಎಲ್ಲಾ ರೀತಿಯ ತಯಾರಿ ನಡೆಸಿರೋದು ನಿಜ ಅನ್ನೋದಕ್ಕೆ ಈ ನಾಟಕ ಒಂದೇ ಸಾಕ್ಷಿ. ತನ್ನ ಮಗನ ತಂಡದವರ ನಾಟಕ ನೋಡಲು ಬಂದಿದ್ದ ಮಿಸ್ಸೆಸ್ ರವಿಚಂದ್ರನ್ ಅಂದು ವೇದಿಕೆಗೆ ಬಂದು ಮಾತನಾಡೋದಕ್ಕೂ ಸಂಕೋಚ ಪಟ್ರು. ಜಸ್ಟ್ ವೇದಿಕೆಗೆ ಬಂದು ಹೂಗುಚ್ಚ ಪಡೆಯಲು ಮುಜುಗರ ಪಟ್ರು ಅಂದಮೇಲೆ ಅವ್ರು ಹೇಗ್ ತಾನೇ ಕ್ಯಾಮ್ರಾ ಮುಂದೆ ಬಂದು ಮಾತನಾಡ್ಯಾರು ನೀವೇ ಊಹಿಸಿ. ಒಟ್ಟಾರೆ ಈ ನಾಟಕ ನೋಡ್ತಿದ್ರೆ ಖಂಡಿತ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆಗೆ ಜೈ ಅನ್ನೋಷ್ಟರ ಮಟ್ಟಿಗೆ ಖುಷಿ ಆಗುತ್ತೆ. ಬೀದಿ ನಾಟಕ ಮಾಡುವಾಗಲೂ ಮನೋರಂಜನ್ಗೆ ತಾನೊಬ್ಬ ಸ್ಟಾರ್ ಮಗ, ಸ್ಟಾರ್ ನಿರ್ಮಾಪಕನ ಮೊಮ್ಮಗ ಎಂದು ಅನಿಸದೇ ಇರೋದು ತಂದೆ ತಾಯಿಯಿಂದ ಬಂದ ಸಂಸ್ಕಾರಕ್ಕೆ ಪ್ರತ್ಯಕ್ಷ ಉದಾಹರಣೆ. ಇನ್ನು ರವಿಚಂದ್ರನ್ ಹುಟ್ಟುಹಬ್ಬ, ಆ ವಿಚಾರಕ್ಕೆ ಬಂದ್ರೆ ಅವರು ಈ ವರ್ಷ ನನ್ನ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಬಗ್ಗೆ ತೀವ್ರತರವಾದ ಆಕ್ಷೇಪ ವ್ಯಕ್ತಪಡಿಸಿದ್ರು.
ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿನೂ ಆಗಿತ್ತು. ಆದರೆ ಅವೆಲ್ಲವನ್ನು ಮೀರಿ ರವಿಚಂದ್ರನ್ ಜಿ ಕನ್ನಡಕ್ಕಾಗಿ ರಿಯಲ್ ಕಥೆ ಕಾರ್ಯಕ್ರಮಕ್ಕಾಗಿ ಹುಟ್ಟುಹಬ್ಬ ಆಚರಿಸ್ಕೊಂಡ್ರು. ಕೇಕ್ ಕತ್ತರಿಸಿ ಸಂಭ್ರಮಿಸ್ಕೊಂಡ್ರು. ಈಗ ಸಪ್ತ ಋಷಿ ಅಂತ ಹೇಳ್ತೀವಿ, ಸಪ್ತ ಸ್ವರ ಅಂತ ಹೇಳ್ತೀವಿ, ಸಪ್ತ ಸಾಗರ ಅಂತ ಹೇಳ್ತೀವಿ. ಸೊ ಕೆಲವು ವಿಷಯಗಳು 7 ಗುಂಪಲ್ಲಿ ಬರುತ್ತೆ, ಕೆಲವುದು 3 ಗುಂಪಲ್ಲಿ ಬರುತ್ತೆ. ಈ ತ್ರಿಮೂರ್ತಿ ಅಂತ ಹೇಳ್ತೀವಿ, ಗಾಂಧೀಜಿಯ 3 ಕೋತಿಗಳು ಅಂತ ಹೇಳ್ತೀವಿ. ಕೆಲವುದು 2 ಬರುತ್ತೆ, ಗಂಡ ಹೆಂಡತಿ, ಹಗಲು ರಾತ್ರಿ. ಆದರೆ ಕೆಲವುದು ಒಂದೊಂದೇ ಬರುತ್ತೆ, ಒಂದೇ ರವಿ, ಒಂದೇ ಚಂದ್ರ, ಒಬ್ಬರೇ ರವಿಚಂದ್ರನ್. ಒಬ್ಬರೇ ರವಿಚಂದ್ರನ್, ಅವರು ಸಾಟಿ ಅವರೇನೆ. ರವಿ ಸರ್, ನಮ್ಮನ್ನು ನಗ್ಸಿದಿರಿ, ಅಳ್ಸಿದಿರಿ, ಕುಣಿಸಿದಿರಿ, ಹೆಣ್ಣು ಎಷ್ಟು ಸುಂದರವಾದ ಸೃಷ್ಟಿ ಅಂತ ತೋರಿಸಿದಿರಿ ನಿಮ್ಮ ಕ್ಯಾಮೆರಾ ಕಣ್ಣಿನ ಮೂಲಕ. ನಿಮ್ಮ ಎಲ್ಲ ಅಚೀವ್ಮೆಂಟ್ಸ್ಗೂ ಸರ್ ಹ್ಯಾಟ್ಸ್ ಆಫ್ ಟು ಯು. ನಿಸ್ಸಂದೇಹವಾಗಿ ಭಾರತ ದೇಶದ ಅತಿ ಶ್ರೇಷ್ಠವಾದ ನಿರ್ದೇಶಕರಲ್ಲೊಬ್ಬರು ನಮ್ಮ ರವಿಚಂದ್ರನ್ ಅವರು. ಈ ಕನಸುಗಳು ಏನು ಬರಲ್ಲ ಬಿಡಿ, ಇನ್ನು ಹಲವು ಚಿತ್ರಗಳು ನಿಮಗೋಸ್ಕರ ಕಾಯ್ತಾ ಇರ್ತೀವಿ ಸರ್. ವಿ ಆರ್ ಆಲ್ ವೇಟಿಂಗ್, ವಿ ಆಲ್ ಲವ್ ಯು ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಮನೆ ಕಟ್ಟೋರು ಯಾವ ಇಂಜಿನಿಯರ್ ಸೆಲೆಕ್ಟ್ ಮಾಡ್ಕೋತಾರೆ, ಕಾಂಟ್ರಾಕ್ಟರ್ ಸೆಲೆಕ್ಟ್ ಮಾಡ್ಕೋತಾರೆ, ಮೇಸ್ತ್ರಿ ಸೆಲೆಕ್ಟ್ ಮಾಡ್ಕೊತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ದುಡ್ಡು ಹಾಕೋರು ನೀವು. ಸೊ ನೀವು ಏನು ಸಿನಿಮಾ ಮಾಡ್ತಾಯಿದ್ದೀರ ಅಂತ ನಿಮಗೆ ಗೊತ್ತಿರಬೇಕು. ದುಡ್ಡು ಹಾಕೋದಷ್ಟೇ ಅಲ್ಲ, ದುಡ್ಡು ತರೋದಷ್ಟೇ ಮುಖ್ಯ ಆಗೋದಿಲ್ಲ. ಇಂಡಸ್ಟ್ರಿ ಉಳ್ಕೊಳ್ಳೋದು ಯಾವತ್ತಿರೋ ನಿರ್ಮಾಪಕರಿಂದ. ನೀವು ಒಳ್ಳೆ ಸಿನಿಮಾನ ಆರಿಸಿ ಆ ಸಿನಿಮಾಗೆ ಶೂಟಿಂಗ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಕೆಲಸ ಮಾಡಿ ಅದ್ರ ಮೇಲೆ, ಆಮೇಲೆ ಶೂಟಿಂಗಲ್ಲಿ ಇಟ್ಕೊಂಡು ನಿಮ್ಮ ಕಂಟ್ರೋಲ್ ಇಟ್ಕೊಂಡು ಒಂದಕ್ಕೆ 10 ಸರಿ ಆ ಸಿನಿಮಾನ ಯೋಚನೆ ಮಾಡಿ, ಈ ಸಿನಿಮಾ ಹೋಗುತ್ತಾ ಹೋಗಲ್ವ ಅನ್ನೋದು ಯೋಚನೆ ಮಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು ಯಾರಾದರೂ ಸೀನಿಯರ್ಸ್ ಹತ್ರ ಕೂತ್ಕೊಂಡು ಮಾತಾಡಿ ಅದು ಆ ಕಥೆಯಲ್ಲಿ ಏನು ತುಂಬ ಮುಖ್ಯ ಅನ್ನೋದನ್ನು, ಏನು ಹೇಳಕ್ಕೆ ಹೊರಟಿದ್ದೀರ ಅನ್ನೋದನ್ನು ಫಸ್ಟ್ ಒಬ್ಬ ಪ್ರೊಡ್ಯೂಸರ್ ಗೊತ್ತಿರಬೇಕು. ಆ ಪ್ರೊಡ್ಯೂಸರ್ಗೆ ಆ ಸಿನಿಮಾ ಏನಂತ ಗೊತ್ತಿದ್ರೆ ನಿರ್ಮಾಪಕ ಡೈರೆಕ್ಟರ್ ಮೇಲೆ ಕಂಟ್ರೋಲ್ ಇರುತ್ತೆ, ಡೈರೆಕ್ಟರ್ಗೆ ಒಬ್ಬ ಹೀರೋ ಮೇಲೆ ಕಂಟ್ರೋಲ್ ಇರುತ್ತೆ, ಇಡೀ ಸಿನಿಮಾ ಮೇಲೆ ಕಂಟ್ರೋಲ್ ಇರುತ್ತೆ. ನಿಮ್ಮ ಸಿನಿಮಾ ಹೀಗೆ ಬರುತ್ತೆ ಅಂತ ನಿಮಗೆ ಮುಂಚೆನೇ ಗೊತ್ತಾದರೆ, ಈ ಸೀನ್ ತುಂಬ ಮುಖ್ಯ ಅಂತ ಗೊತ್ತಾದರೆ ಖಂಡಿತ ಆ ಸಿನಿಮಾ ಮೋಸ ಮಾಡೋದಿಲ್ಲ ನಿಮಗೆ. ಸೊ ಆ ಸಿನಿಮಾ ಮಾಡೋದಕ್ಕೆ ಮುಂಚೆ ಸಾಕಷ್ಟು ಕೆಲಸಗಳು ಏನೇ ಸಿನಿಮಾದಲ್ಲಿ ಮಾಡಬೇಕಾದ್ರೂ ಬಿಫೋರ್ ಗೋಯಿಂಗ್ ಟು ಶೂಟಿಂಗ್ ಹೋಗೋದಕ್ಕೆ ಮುಂಚೆ ಅದ್ರ ಮೇಲೆ ಸಾಕಷ್ಟು ಕೆಲಸ, ಸಾಕಷ್ಟು ಶ್ರದ್ಧೆ, ಶ್ರಮ ಅದ್ರ ಮೇಲೆ ಹಾಕಿ ಡೆಫಿನೆಟಾಗಿ ನಿಮ್ಮ ಸಿನಿಮಾ ಚೆನ್ನಾಗಿ ಬರುತ್ತೆ.